ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಇವತ್ತು ಸೀಮಂತ ಕಾರ್ಯಕ್ರಮ ನಡೀತಾ ಇದೆ. ಆಬ್ವಿಯಸ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಇದ್ದೀನಿ ಅಂತ. ಬಟ್ ಸೀಮಂತ ನಂದಲ್ಲ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಇವಾಗ ಇಬ್ಬರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀವಿ. ನನ್ನ ತಮ್ಮನ ವೈಫು ಭೂಮಿಕಾ, ಅವಳಿಗೀಗ 9th ಮಂತ್ ನಡೀತಾ ಇದೆ. ಸೊ ಅವಳ ಸೀಮಂತನ ಇವತ್ತು ನಮ್ಮ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಮೇಯ್ನ್ಲಿ ಈ ವಿಡಿಯೋನ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ಭೂಮಿಕಾ ಅವರ ದೊಡ್ಡಪ್ಪ ಅವರು ತೀರ್ಕೊಂಡ್ರು. ಹಾಗಾಗಿ ಅವ್ರ ಮನೆ ಕಡೆಯವರು ಸೂತ್ಕ ಅಂತ ಯಾರು ಬರ್ತಾ ಇಲ್ಲ. ಅಂಕಲ್ ಆಂಟಿ ಈ ವಿಡಿಯೋ ಎಸ್ಪೆಷಲಿ ನಿಮಗೋಸ್ಕರ ಅಂತ ಮಾಡ್ತಾ ಇರೋದು. ಏನು ಯೋಚನೆ ಮಾಡಬೇಡಿ, ಮತ್ತು ಟೆನ್ಷನ್ನು ಮಾಡ್ಕೊಳ್ಬೇಡಿ. ಹೇಗಾಗ್ತಿದೆಯೋ ಫಂಕ್ಷನ್ನು ಏನಾಯಿತು ಅಂತ. ನೀವು ಈ ಫಂಕ್ಷನ್ ನೋಡಲಿ ಅಂತಲೇ ನಾನು ಕಂಪ್ಲೀಟಾಗಿ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಏನು ಯೋಚನೆ ಮಾಡಬೇಡಿ, ನಿಮ್ಮ ಮಗಳು ಸೀಮಂತನ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ. ಸೊ ಬನ್ನಿ ಭೂಮಿಕಾ ಏನು ಮಾಡ್ತಿದ್ದಾಳೆ ಅಂತ ಈಗ ನೋಡೋಣ ಹೋಗಿ. ಭೂಮಿಕಾನ ರೆಡಿ ಮಾಡೋದಕ್ಕೆ ನನ್ನ ಫ್ರೆಂಡನ್ನು ಕರೆಸಿದ್ದೆ. ಇವಳು ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್. ಆ್ಯಕ್ಚುಲಿ ಮೇಕ್ ಓವರ್ ಮಾಡ್ತಾಳೆ. ಇನ್ಸ್ಟಾಗ್ರಾಮಲ್ಲಿ ಮೇಕ್ ಓವರ್ ಬೈ ಭಾಗ್ಯ ಗಿರೀಶ್ ಅಂತ ಇರುತ್ತೆ. ಸೊ ನಾನು ಇವಳಿಗೆ ಹೇಳಿದ್ದೆ ಇಬ್ರಿಗೂ ಸ್ವಲ್ಪ ಮೇಕಪ್ ಮಾಡಿಕೊಡು ಅಂತ. ಅದಕ್ಕೋಸ್ಕರ ಬಂದಿದ್ದಾಳೆ. ಈಗ ಭೂಮಿಕಾಗೆ ರೆಡಿ ಮಾಡ್ತಾ ಇದ್ದಾಳೆ. ಫೈನಲ್ ಆಗಿ ಭೂಮಿಕಂದೀಗ ಮೇಕ್ ಓವರ್ ರೆಡಿ ಆಗಿದೆ. ನೋಡಿ, ಈ ರೀತಿನಲ್ಲಿ ಕಾಣಿಸ್ತಾ ಇದ್ದಾಳೆ. ಸೊ ಫೈನಲ್ ಲುಕ್ ಯಾವ ರೀತಿ ಇದೆ ಅಂದರೆ ನೋಡಿ, ಈ ರೀತಿ ಸ್ಯಾರಿ ಎಲ್ಲ ಅವಳೇನೆ ಉಡಿಸಿದ್ದು, ಹಾಗೆ ರೆಡಿ ಮಾಡಿದ್ದು ಕೂಡ. ಮೇಕಪ್ ಮತ್ತು ಹೇರ್ ಸ್ಟೈಲ್ಗೆ ಹೇಳಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ. ಪ್ರಿಪ್ರೇಷನ್ಸ್ ಎಲ್ಲ ನಾವು ನಿನ್ನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಮೆಹಂದಿ ಹಾಕೋದಾಗಿರ್ಬಹುದು, ಅಡುಗೆ ಅವರೆಲ್ಲ ಸ್ವೀಟ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ಒಂದ್ಸಲ ನೋಡ್ಕೊಂಡು ಬಂದುಬಿಡೋಣ. ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಕರ್ಕೊಂಬಂದಿದ್ದೀನಿ. ಡಿಸೈನ್ಸ್ ಎಲ್ಲ ನಾವೇ ಮುಂಚೆನೇ ನೋಡಿ ಸೆಲೆಕ್ಟ್ ಮಾಡಿಟ್ಟಿದ್ವಿ. ಸೊ ಇವರಿಬ್ರು ಈಗ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ. ಫೈನಲ್ ಆಗಿ ನೋಡಿ ಮೆಹಂದಿ ಯಾವ ರೀತಿನಲ್ಲಿದೆ ಅಂತ. ನೋಡಿ, ಅಲ್ಲಿ ಮಗುವಿನ ಕಾಲು ಮತ್ತು ಇಟ್ಸ್ ಎ ಗರ್ಲ್ ಅಂತ ರೈಟ್ ಸೈಡಿಗೆ ಬರೆದಿದ್ದಾರೆ. ಹಾಗೆಯೇ ಬ್ಯಾಕ್ ಸೈಡ್ ಡಿಸೈನ್ಗೆ ಡ್ಯಾಡ್ ಟು ಬಿ ಅಂತ ಹಾಕಿದ್ದಾರೆ. ನಾವು ಥೀಮ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ರೈಟ್ ಹ್ಯಾಂಡಿಗೆ ಟೀ ಶರ್ಟು ಮತ್ತು ಇಟ್ಸ್ ಎ ಬಾಯ್ ಅಂತ ಬರೆದಿದ್ದಾರೆ. ಬ್ಯಾಕ್ ಸೈಡಲ್ಲಿ ಮಾಮ್ ಟು ಬಿ ಅಂತ ಇದೆ. ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ರು ಮೆಹಂದಿನ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನಿನ್ನೆ ಸಾಯಂಕಾಲನೇ ಶಾಮಿಯಾನದವರೆಲ್ಲ ಬಂದು ಅದನ್ನು ಕೂಡ ರೆಡಿ ಮಾಡ್ತಾಯಿದ್ರು. ಬೆಳಗ್ಗೆನೇ ಫಂಕ್ಷನ್ ಇರೋದ್ರಿಂದನೇ ನೈಟು ಟೇಬಲ್ಲು ಚೇರ್ ಎಲ್ಲದನ್ನು ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ರು. ಇನ್ನು ಭಟ್ರು ಬಂದಿದ್ರು. ಅವರಿಗೆ ನಾವು ಮೈಸೂರು ಪಾಕನ್ನು ಮಾಡೋದಕ್ಕೆ ಹೇಳಿದ್ವಿ. ಅದಕ್ಕೆ ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅಂತ ಅವರು ಕೂಡ ನೈಟೇ ಸ್ವೀಟ್ ಮಾಡಿಟ್ಟು ಹೋಗೋಣ ಅಂತ ಬಂದಿದ್ರು. ನೋಡಿ, ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ಈಗ. ಸ್ವೀಟ್ ಎಲ್ಲ ರೆಡಿ ಆದಮೇಲೆ ತರಕಾರಿನೂ ಕೂಡ ನೈಟೇ ಅವರು ಎಲ್ಲ ಕ್ಲೀನ್ ಮಾಡಿ ಹೆಚ್ಚಿ ಇಟ್ಕೊಳ್ತಾ ಇದ್ರು. ಇವಳು ಹೋಗಿ ಅವ್ರ ತಲೆ ತಿಂತಾಯಿದ್ಲು, ಇದೇನು ಅಂತ. ನೈಟು ನಾವು ಅಲ್ಲೇ ಇದ್ವಿ, ಕೆಲಸ ಎಲ್ಲ ಮಾಡೋದನ್ನ ನೋಡ್ತಾ ಇದ್ವಿ. ಅದೇ ಇವಳು ಅಲ್ಲಿ ಆಟ ಆಡ್ಕೊಳ್ತಾ ಇದ್ಲು. ಅದಿಷ್ಟು ರಾತ್ರಿ ಪ್ರಿಪ್ರೇಷನ್ಸ್. ಇನ್ನು ಮಾರ್ನಿಂಗ್ ಡೆಕೋರೇಷನ್ ಅವ್ರಿಗೆ ಹೇಳಿದ್ದೆ. ಅವರು ಕೂಡ ಬೆಳಗ್ಗೆ ಬೇಗನೆ ಬಂದು ಡೆಕೋರೇಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಅವಳನ್ನು ರೆಡಿ ಮಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ನಾವು ನಿಧಾನಕ್ಕೆ ರೆಡಿ ಆಗೋಣ ಅಂತ. ನೋಡಿ, ಡೆಕೋರೇಷನ್ ಅವರೆಲ್ಲ ಅವ್ರವ್ರ ಕೆಲಸನ ಶುರು ಮಾಡ್ಕೊಂಡಿದ್ದಾರೆ. ಇವಳು ಬರ್ಡೇಗೆ ಡೆಕೋರೇಷನ್ ಮಾಡಿಕೊಟ್ಟಿದ್ರಲ್ಲ, ಅವ್ರಿಗೇ ಹೇಳಿದ್ದೆ. ಯಾಕಂದರೆ ಬರ್ಡೇಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅದಕ್ಕೆ ಈ ಫಂಕ್ಷನ್ಗೂ ಚೆನ್ನಾಗಿ ಮಾಡಿಕೊಡ್ಲಿ ಅಂತ ಅವರಿಗೇ ಒಪ್ಪಿಸ್ಬಿಟ್ಟಿದ್ದೆ. 8 o'clock ಬನ್ನಿ ಅಂದರೆ 7:30ಗೆ ಬಂದಿದ್ದರು.
ಡೆಕೋರೇಷನ್ ಫೈನಲ್ ಲುಕ್ ನೋಡಿ ಈ ರೀತಿನಲ್ಲಿದೆ. ಬೇಬಿ ಶವರ್ ಅಂತ ಬಲೂನ್ಸಲ್ಲಿ ಹಾಕಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಡೆಕೋರೇಷನ್ನು. ಚೇರ್ ಕೂಡ ಅವರೇನೆ ತೊಗೊಂಬಂದಿದ್ರು. ಇನ್ನು ಅಕ್ಕಪಕ್ಕ ಫ್ಲವರ್ ವಾಸ್ ಎಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇನ್ನು ನಾವು ಟೇಬಲ್ ಮೇಲೆ ಜೋಡಿಸೋದಕ್ಕೆ ಅಂತ ಸ್ವಲ್ಪ ತಿಂಡಿಗಳನ್ನೆಲ್ಲ ತಂದಿದ್ವಿ. ಇದೆಲ್ಲ ತಟ್ಟೆಗಿಟ್ಬಿಟ್ಟು ಟೇಬಲ್ ಮೇಲೆ ಅರೇಂಜ್ ಮಾಡಬೇಕಾಗಿರೋಂಥ ಐಟಮ್ಸು. ಫೈನಲ್ ಆಗಿ ಸೆಟಪ್ ಈ ರೀತಿಯಲ್ಲಿ ಇದೆ. ಅಲ್ಲಿ ಎಲ್ಲ ಹೇಗೆ ನಡೀತಾ ಇದೆ ಅಂತ ನೋಡಿಕೊಂಡು ಮತ್ತೆ ನಾನು ರೆಡಿ ಆಗೋದಕ್ಕೆ ಬಂದೆ. ಸೊ ಭೂಮಿಕಾ ಅದಾದಮೇಲೆ ನನ್ನನ್ನು ರೆಡಿ ಮಾಡ್ತಾ ಇದ್ದಾಳೆ. ಹೇರ್ ಸ್ಟೈಲ್ ಒಂದು ಕರೆಕ್ಟಾಗಿ ಮಾಡಿಕೊಟ್ಬಿಡು, ನನಗೆ ಈ ಚಿಕ್ಕ ಜುಟ್ಟು ಹಾಕೊಂಡು ಸಾಕಾಗಿದೆ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಸೊ ಫೈನಲಿ ನನ್ನನ್ನು ಈ ರೀತಿನಲ್ಲಿ ರೆಡಿ ಮಾಡಿದ್ದಾಳೆ. ಸಿಂಪಲ್ ಆಗಿರುವಂಥ ಒಂದು ಸೆಟ್ಟನ್ನು ಹಾಕ್ಕೊಂಡಿದ್ದೆ ಮತ್ತು ಎಕ್ಸ್ಟೆಂಡ್ ಹೇರ್ಸನ್ನು ಹಾಕಿದ್ಲು. ನನಗಂತೂ ತುಂಬ ಇಷ್ಟ ಆಯಿತು ಮೇಕ್ ಓವರ್ ಮಾಡಿದ್ದಂಥ ರೀತಿ. ನೋಡಿ ನನ್ನ ಕೂದಲು ಎಷ್ಟು ಉದ್ದ ಇದೆ. ಎಸ್, ಫೈನಲಿ ನಾನು ಇವಾಗ ರೆಡಿ ಆಗಿದ್ದೀನಿ. ಭೂಮಿಕನು ರೆಡಿಯಾಗಿ ಆಲ್ರೆಡಿ ಫಂಕ್ಷನ್ ಹಾಲ್ ಹತ್ರ ಹೋಗಿದ್ದಾಯಿತು. ಇವಾಗ ನಾವು ಫಂಕ್ಷನ್ ಹಾಲ್ ಹತ್ರ ಹೋಗೋಣ. ಇವತ್ತು ನನ್ನ ಕೂದಲು ಬಂದಿರೋ ಫೀಲ್ ಆಗ್ತಿದೆ, ಯಾಕಂದರೆ ನನ್ನ ಫಸ್ಟ್ ಕೂದಲು ಹಿಂಗೆ ಇತ್ತು. ಇವತ್ತು ನನ್ನ ಫ್ರೆಂಡು ಒಂಥರ ನನ್ನ ಹಳೇ ಶ್ವೇತನ ಮಾಡಾಕಿದ್ದಾಳೆ ಅನ್ನೋ ಫೀಲ್ ಬರ್ತಿದೆ ನನಗೆ. ಇಷ್ಟುದ್ದ ಕೂದಲಲ್ಲಿ ನನ್ನನ್ನು ನಾನು ನೋಡಿಕೊಂಡು ಅದು ಎಷ್ಟು ವರ್ಷ ಆಗಿತ್ತು ಅನ್ನೋ ಥರ ಫೀಲ್ ಆಗ್ತಿದೆ. ಐ ಹೋಪ್ ಚೆನ್ನಾಗಿದೆ. ಮೇಕಪ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ. ಈಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಅವಳು ಇನ್ನೇನೀಗ ಚೇರ್ ಮೇಲೆ ಕೂತ್ಕೊತಾ ಇದ್ದಾಳೆ.
ಎಲ್ಲ ಮುಗಿದ್ಮೇಲೆ ಇವ್ರದ್ದು ಒಂದು ಸ್ವಲ್ಪ ಸೆಪ್ರೇಟ್ ಫೋಟೋಶೂಟ್ ನಡೀತಾ ಇತ್ತು. ಕಪಲ್ ಫೋಟೋಶೂಟನ್ನು ಮಾಡಿಸ್ತಾ ಇದ್ರು. ಸೊ ಡೆಕೋರೇಷನ್ಗೆ ಬಂದಿದ್ದವರು ಕಲರ್ ಬಾಂಬ್ ಕೊಟ್ಟೋಗಿದ್ರು. ಅದನ್ನು ಟ್ರೈ ಮಾಡ್ತಾ ಇದ್ವಿ ಯಾವ ರೀತಿ ಬರುತ್ತೆ ಅಂತ. ಅದನ್ನು ಹಚ್ಚಿದ ತಕ್ಷಣ ಫಾಗ್ ಎಲ್ಲ ಕ್ಯಾಮ್ರಾ ಮುಂದೆನೇ ಬಂದುಬಿಡ್ತು. ಸೊ ಈ ಫಾಗಲ್ಲಿ ಫೋಟೋಸ್ ಅಷ್ಟು ಕ್ಲಿಯರಾಗಿ ಬರಲಿಲ್ಲ, ಯಾಕಂದರೆ ಇದು ಬಂದಿದ್ದ ಫಾಗ್ ಎಲ್ಲ ಕ್ಯಾಮ್ರಾ ಲೆನ್ಸ್ಗೆ ಹೊರಟೋಯ್ತು. ಅದಾದಮೇಲೆ ಊಟದ ಕಾರ್ಯಕ್ರಮ. ಜಾಸ್ತಿ ಜನ ಇರಲಿಲ್ವಲ್ಲ, ಅದಕ್ಕೆ ಐಟಮ್ಸು ಕೂಡ ಜಾಸ್ತಿ ಮಾಡಿಸಿರ್ಲಿಲ್ಲ. ಒಬ್ಬಟ್ಟು, ಗೀ ರೈಸು, ಕುರ್ಮಾ, ಅನ್ನ ಸಾಂಬಾರು, ಮಜ್ಜಿಗೆ, ಬೋಂಡ, ಹೆಸರು ಕಾಳನ್ನು ಮಾಡಿಸಿದ್ರು ಅಷ್ಟೇ. ನಮ್ಮ ಮಾವ, ನನ್ನ ತಮ್ಮದಿರೆಲ್ಲರೂ ಊಟಕ್ಕೆ ಬಡಿಸ್ತಾ ಇದ್ರು. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಡೆಕೋರೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದ. ಬಂದವರೆಲ್ಲರೂ ಡೆಕೋರೇಷನ್ ಚೆನ್ನಾಗಿದೆ ಅಂತ ಹೇಳಿದ್ರು, ಮಾಡಿದ ಮೇಕಪ್ ಚೆನ್ನಾಗಿದೆ ಅಂತ ಹೇಳಿದ್ರು, ಫಂಕ್ಷನ್ ಕೂಡ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದ್ರು. ಸೊ ಇಲ್ಲಿಗೆ ಈ ಸೀಮಂತ ಕಾರ್ಯಕ್ರಮ ಮುಗೀತು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮನೆ ಸೀಮಂತ ಕಾರ್ಯಕ್ರಮ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.